ತಡಿ ಯಾಕ್ರಿ ನಮ್ಮ ಸುಧಾಕರನ್ ಬಗ್ಗೆ ಮಾತಾಡಿ ನಮ್ಮ ಹತ್ರ ಯಾಕ್ರಿ ಸುಮ್ಮನೆ ಗುಮ್ಮಿಸ್ಕೊಂತೀರಾ? ನಿಮ್ಗೆ ಸ್ವಲ್ಪ ಅದ್ರ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಇದ್ರ ಬಗ್ಗೆ ಮಾತಾಡ್ತಿದ್ದೀರಾ? ಯಾರ ಕೈನಲ್ಲಿ ನೋಡಿ ಸುಧಾಕರನ್ ಒಂದು ಕೂದಲು ಕೊಟ್ಟಕ್ಕೆ ಯಾರ ಕೈನಲ್ಲೂ ಕಿತ್ಕೊಳ್ಳೋಕ್ಕಾಗಲಿಲ್ಲ. ಇಂಡಿಯಾ ಅಭ್ಯರ್ಥಿ ಆಗಿದೆಯಾ? ನಾವೆಲ್ಲ ಅಣ್ಣ ತಮ್ಮಂದಿರಿದ್ದಂಗೆ ಇರಬೇಕು. ನಿಮ್ಗೇನು ತಲೆಗೆಲ್ಲ ಸರಿ ಇಲ್ವಾ? ಅಲ್ಲ, ತಲೆ ಹೇಗಿದ್ರೆ ಸರಿ ಇಲ್ವಾ ಅಂತ ನಾನು ಕೇಳ್ತಿದ್ದೇನೆ. ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಕರ್ಕೊಂಡ್ಬಂದು DC ಆಫೀಸ್ ಮುಂದೆ ಕಳಿಸಿದ್ದಾರೆ. ಇದು ನೀವು ಮಾಡ್ತಾ ಇರೋ ಅಭಿವೃದ್ಧಿ. ಟ್ರ್ಯಾಕ್ ರೆಕಾರ್ಡ್ ಗೊತ್ತೇನ್ರಿ? 13 ವರ್ಷದಲ್ಲಿ 5 ಎಲೆಕ್ಷನ್ ಫೇಸ್ ಮಾಡ್ತಾರೆ. 1 ಎಲೆಕ್ಷನ್ ಸೋಲು, 4 ಎಲೆಕ್ಷನ್ ಗೆಲುವು. ನೀವು ಕೂಡ ನಮ್ಮ ಸುಧಾಕರನ್ ಬಗ್ಗೆ ಮಾತಾಡ್ತೀರಂದ್ರೆ ಅದು ಹಾಸ್ಯಾಸ್ಪದವಾಗಿದೆ. ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ ಹೇಳ್ಬಿಟ್ಟು BJP ಜಿಲ್ಲಾ ಯುವ ಮೋರ್ಚಾ ಉಪಾಧ್ಯಕ್ಷರು, ಹರಿಹರಪುರ. ಮೊನ್ನೆ ನಮ್ಮ ಸಂಸದರ ಬಗ್ಗೆ ನಮ್ಮ ಪಕ್ಕದ ವಿಧಾನಸಭಾ ಕ್ಷೇತ್ರದ ಮೇಲೂರು ರವಿ ಅವರು ಕೆಲವೊಂದು ಟೀಕೆಗಳನ್ನ ಮಾಡಿದ್ದಾರೆ. ಅವರು ಟೀಕೆಗಳು ಮಾಡಿದ್ದಾರೆ ಅಂತಂತೇಳ್ಬಿಟ್ಟು ಒಂದು 2-3 ರೀತಿಯಲ್ಲಿ ಟೀಕೆಗಳು ಮಾಡಿದ್ದಾರೆ. ಒಂದು ಕೋವಿಡ್ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಅದಾದಮೇಲೆಯಿಂದ ಕೊಳಚೆ ನೀರು ಅಂತೇಳ್ಬಿಟ್ಟು ಕೊಳಚೆ ನೀರಿನ ಬಗ್ಗೆ ಮಾತಾಡಿದ್ದಾರೆ. ಅದಾದಮೇಲೆಯಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಇಂಡಿಯಾನಲ್ಲಿ ಟಿಕೆಟ್ ಸಿಗೋದಿಲ್ಲ, ಇಂಡಿಯಾ ಅಭ್ಯರ್ಥಿ ಆಗೋದಿಲ್ಲ ಅಂತೇಳ್ಬಿಟ್ಟು ಕೂಡ ಮಾತಾಡಿದ್ದಾರೆ ಅವರು. ನಾನು ಅವ್ರಿಗೆ ಮೊದಲನೇದಾಗಿ ಕೋವಿಡ್ ವಿಚಾರದಲ್ಲಿ ಸ್ಪಷ್ಟನೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಮೇಲೂರು ರವಿ ಅವರೇ, ತಮಗೊಂದು ವಿಚಾರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೇಳಿ. ಕೋವಿಡ್ ಟೈಮ್ನಲ್ಲಿ ನೀವೇನು ಮಾಡ್ತಿದ್ದೀರಾ? ಜನರಿಗೆ ನಿಮ್ಮ ಕೊಡುಗೆ ಏನು? ಕೋವಿಡ್ ಸಂದರ್ಭದಲ್ಲಿ ನಿಮ್ಮದೇ ನೀವು, ನಿಮ್ಮ ಹೆಂಡತಿ, ಮಕ್ಕಳು, ನಿಮ್ಮ ತಂದೆ ತಾಯಿ ಜೊತೆ ನಿಮ್ಮದೇಗೆ ಲಾಕ್ಡೌನ್ ಆಗಿದ್ದಾಗ ನಿಮ್ಮದೇ ಮನೆಯಿಂದ ಹೊರಗಡೆ ಬರ್ದಿರ ನಿಮ್ಮದೇಗೆ ಮಲ್ಕೊಂಡು ಆರಾಮಾಗಿದ್ರಿ. ಆ ಟೈಮ್ನಲ್ಲಿ ನಮ್ಮ ಸಂಸದರು ಎಲ್ಲಿದ್ದರು ಗೊತ್ತಾ ನಿಮಗೆ? ಬೆಳಗಿನ ಜಾವ 4 ಗಂಟೆಯಿಂದ ಹಿಡಿದು ರಾತ್ರಿ 12 ಗಂಟೆವರೆಗೂ ಜನರ ಜೊತೆನೇ ಇದ್ದರು. ಬರೀ ಹಾಸ್ಪಿಟ್ಲ್ನಲ್ಲೇ ತಿರುಗ್ತಿದ್ರು ಅವರು. ಹಾಸ್ಪಿಟ್ಲು ಬಿಟ್ಟರೆ, ಜನರು ಬಿಟ್ಟರೆ ಇನ್ನೊಂದು ಪ್ರಪಂಚ ಅವ್ರು ಕಂಡಿಲ್ಲ ಆ ಟೈಮ್ನಲ್ಲಿ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಆಕ್ಸಿಜನ್ಗೆ ಎಷ್ಟೊಂದು ಸಮಸ್ಯೆ ಇತ್ತು ಆಕ್ಸಿಜನ್ಗೆ. ಮತ್ತು ಅದೇ ಸಂದರ್ಭದಲ್ಲಿ ರೆಮಿಡಿಸಿವಿರ್ ಇಂಜೆಕ್ಷನ್ ಕೂಡ ಎಷ್ಟೊಂದು ಸಮಸ್ಯೆ ಇತ್ತು ಅಂತೇಳ್ಬಿಟ್ಟು ನಿಮ್ಗೇನಾದರೂ ಅದ್ರ ಬಗ್ಗೆ ಸ್ವಲ್ಪ ಆದರೂ ಅರಿವಿದೆಯಾ, ಇಲ್ಲ ಪರಿಜ್ಞಾನ ಇದೆಯಾ? ನೀವು ಸರ್ಟಿಫಿಕೇಟ್ ಕೊಡೋದು ಬೇಡ ರೀ ಅವ್ರ ಬಗ್ಗೆ. ಯಾವುದ್ರ ಬಗ್ಗೆ? ಕೋವಿಡ್ ಸಂದರ್ಭ ಬಗ್ಗೆ ನಿಮಗೆ ಮಾತಾಡೋ ಯಾವೊಂದು ನೈತಿಕತೆ ಸಹಿತ ನಿಮಗಿಲ್ಲ ಅವ್ರ ಬಗ್ಗೆ ಮಾತಾಡೋದು. ಕೋವಿಡ್ ಸಂದರ್ಭದಲ್ಲಿ ಎಂಟೈರ್ ಇಂಡಿಯಾದಲ್ಲೇ ಕಂಪೇರ್ ಟು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಮೊದಲನೇ ಬಾರಿಗೆ ಅತಿ ಉತ್ತಮ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದಂಥ ಕೀರ್ತಿ ನಮ್ಮ ಸುಧಾಕರಣ್ಣಂದು. ಇದನ್ನು ಗುರುಸಿ ಕೇಂದ್ರ ಸರ್ಕಾರ ಶಬಾಷ್ಗಿರಿ ಕೂಡ ಕೊಡ್ತಾರೆ ನಮ್ಮ ಸುಧಾಕರಣ್ಣನಿಗೆ. ಅದಾದಮೇಲಿಂದ ಹೆಲ್ತ್ಗಿರಿ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿ ಕೂಡ ಕೊಡ್ತಾರೆ. ಇದ್ರ ಬಗ್ಗೆ ಏನಾದರೂ ನಿಮಗೇನೋ ಸ್ವಲ್ಪ ಆದರೂ ಅರಿವು ಏನಾದರೂ ಇದೆಯಾ? ನಿಮಗೇನು ಸ್ವಲ್ಪ ಆದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಇದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ಇನ್ನೊಂದು ವಿಚಾರ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದೇ ಸಂದರ್ಭದಲ್ಲಿ ಇದೇ ಥರ ನೀವು ಮಾತಾಡ್ದಂಗೆ 4ರಿಂದ 5 ಜನ ಮಾತಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಯಾರ ಕೈನಲ್ಲಿ ನೋಡಿ ಸುಧಾಕರನ್ ಒಂದು ಕೂದಲು ಕೊಟ್ಟಕ್ಕೆ ಯಾರ ಕೈನಲ್ಲೂ ಕಿತ್ಕೊಳ್ಳೋಕ್ಕಾಗಲಿಲ್ಲ. ದಯವಿಟ್ಟು ಬಿಡ್ರಿ, ಇವೆಲ್ಲ ಮಾತುಗಳೆಲ್ಲ ಬಿಡ್ರಿ. ಸುಧಾಕರನ್ ಬಗ್ಗೆ ಮಾತಾಡೋದಕ್ಕೆ ಯಾಕ್ರಿ ನೀವು ನಾಲ್ಗೆ ಚಪ್ಪಲ ಹಿಡಿದು ಮಾತಾಡ್ತಿದ್ದೀರಾ? ರೈತರು ಅಹೋರಾತ್ರಿ ಧರಣಿ ಮಾಡ್ತಾಯಿದ್ರು. ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ಸ್ ಇದೆ, ಅವರು ಸಂಸದರಿದ್ದಾರೆ, ಅವ್ರ ಕರ್ತವ್ಯ ಇದೆ. ಒಬ್ಬ MLA ಕೈನಲ್ಲಿ ಆಗಲಿಲ್ಲ ಅಂತಂದರೆ ಒಬ್ಬ ಸಂಸದರಾಗಿ ಅವ್ರು ಅಲ್ಲಿಗೆ ಹೋಗಬೇಕು. ಅದನ್ನು ಅವ್ರು ವಿಚಾರಣೆ ಮಾಡಬೇಕು ಏನಾಗಿದೆ ಅಂತೇಳ್ಬಿಟ್ಟು. ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಹೆಡ್ ಕ್ವಾರ್ಟರ್ಸ್ ಇದೆ, ಅವ್ರು ಹೋಗಿದ್ದಾರೆ, ಅಲ್ಲಿ ಮಾತಾಡಿದ್ದಾರೆ ರೈತರ ಬಗ್ಗೆ. ರೈತರಿಗೆ ಭರವಸೆ ಕೊಟ್ಟಿದ್ದಾರೆ, ನಾನು ಇದ್ದೀನಿ, ನಿಮ್ಮ ಪರವಾಗಿದ್ದೀನಿ, ನೀವು ಭಯ ಪಡಬೇಡ್ರಿ. ನೀನು ಆ ಕೆಲಸ ಮಾಡಿದ್ದಿದ್ರೆ ನಮ್ಮ ಸಂಸದರು ಮಾತಾಡೋದೇನಿತ್ತು? ನಿನ್ನ ಕ್ಷೇತ್ರದ ಜನ ಅವ್ರು ಬಂದು ಚಿಕ್ಕಬಳ್ಳಾಪುರದಲ್ಲಿ ಅಹೋರಾತ್ರಿ ಧರಣಿ ಮಾಡಬೇಕಾದ್ರೆ ಸಂಸದರಿದ್ದಾರೆ. 8 ತಾಲೂಕು ಸಂಸದರಿದ್ದಾರೆ. 8 ತಾಲೂಕಿನಲ್ಲಿ ಏನೇನು ನಡೆದ್ರು ಅವ್ರು ನೋಡಬೇಕಾಗುತ್ತೆ. ಹಾಗಾಗಿ ಬಂದಿದ್ದಾರೆ, ಅಲ್ಲಿ ಅವ್ರ ಕಷ್ಟ ಸುಖ ಮಾತಾಡಿದ್ದಾರೆ, ಅವತ್ತು ಹೇಳಿದ್ದಾರೆ, ಅವ್ರು ಹೋಗಿದ್ದಾರೆ. ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಇಂಡಿಯಾ ಅಭ್ಯರ್ಥಿ ಆಗಿದೆಯಾ? ನಾವೆಲ್ಲ ಅಣ್ಣ ತಮ್ಮಂದಿರಿದ್ದಂಗೆ ಇರಬೇಕು. ಅದು ಬಿಟ್ಬಿಟ್ಟು ನಮ್ಮ ಸಂಸದರ ಬಗ್ಗೆ ಇಂಡಿವಿಜುವಲ್ ಆಗಿ ಸಿಂಗುಲರ್ ಆಗಿ ಮಾತಾಡ್ತಿದ್ದೀಯ ನೀನು. ಅಲ್ಲ, ನಿಮಗೇನು ತಲೆಗೆಲ್ಲ ಸರಿ ಇಲ್ವಾ? ಅಲ್ಲ, ತಲೆ ಹೇಗಿದ್ರೆ ಸರಿ ಇಲ್ವಾ ಅಂತ ನಾನು ಕೇಳ್ತಿದ್ದೇನೆ. ಮತ್ತು ಕೊಳಚೆ ನೀರು ಬಗ್ಗೆ ಮಾತಾಡ್ತೀವಿ. ಕೊಳಚೆ ನೀರು ಬಗ್ಗೆ ಮಾತಾಡೋ ನೈತಿಕತೆನೇ ನಿನಗಿಲ್ಲ. 2015ರಲ್ಲಿ ಕೊಳಚೆ ನಮ್ಗೆ ಅಮೃತ ರೀ ಅದು. ಆವಾಗ ಏನಾದರೂ 2015ರಲ್ಲಿ ಅವ್ರು ಏನಾದರೂ ತರಲಿಲ್ಲ ಅಂದಿದ್ರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಪರಿಸ್ಥಿತಿ ಇನ್ನೊಂದು ರೀತಿಯಲ್ಲಿರ್ತಿತ್ತು. ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ರು, ಎಷ್ಟು ಜನ ಇಲ್ಲಿಂದ ವಲಸೆ ಹೋಗಬೇಕಾಗಿತ್ತು. ನಿನಗೆ ಸ್ವಲ್ಪ ಆದರೂ ಪರಿಜ್ಞಾನ ಇದೆಯಾ ಅದ್ರ ಬಗ್ಗೆ ನೀನು ಮಾತಾಡ್ತಾ ಇದೆಯಾ? 2000 ಅಡಿ ಆಗಿದ್ರೂ ಕೂಡ ನೀರಲ್ಲಿ ಬೋರ್ನಲ್ಲಿ ನೀರು ಬರ್ತಿರಲಿಲ್ಲ, ಬರಡು ಭೂಮಿ ಆಗೋಗಿತ್ತು. ಆವತ್ತಿನ ದಿನದಲ್ಲಿ HN ವ್ಯಾಲಿ ನೀರು ತೊಗೊಂಬಂದು ಅದನ್ನು 3ನೇ ಹಂತ ಶುದ್ಧೀಕರಣ ಮಾಡಬೇಕಂತೇಳ್ಬಿಟ್ಟು ಮೊನ್ನೆ ಬೊಮ್ಮಾಯಿ ಸಾಹೇಬರು CM ಆಗಿದ್ದಾಗ ಅವರು ಅದನ್ನು DPR ಕೂಡ ಮಾಡಿಸ್ತಾರೆ. ಕಾರಣಾಂತರಗಳಿಂದ ಅವರು ಸೋಲಾಗಿ ನಮ್ಮ ಸಂಸದರು ಸೋಲ್ತಾರೆ. ಆಮೇಲಿಂದ ಕಾರಣಾಂತರಗಳಿಂದ ಮಾಡಲಿಲ್ಲ. ಇವಾಗ ನೀವು ಇದ್ದೀರಲ್ಲ, ನೀವು ಗೆದ್ದಿದ್ದೀರಲ್ಲ, ನೀವೆಲ್ಲ ಹೇಳ್ತಿದ್ರಲ್ಲ, ದೊಡ್ಡದಾಗಿ ಏನೋ ಮಾತಾಡ್ತಿದ್ರಲ್ಲ, ನೀವು ಮಾಡಿಸಿ 3ನೇ ಹಂತ ಶುದ್ಧೀಕರಣ ನೀವು ಮಾಡಿಸಿರಿ. ನಿಮ್ಮ ಕೈನಲ್ಲಿ ನಿಮ್ಗೆ ತಾಕತ್ತಿದ್ರೆ ನೀವು ಮಾಡಿಸಿ. ಅದನ್ನು ಬಿಟ್ಬಿಟ್ಟು ನಮ್ಮ ಸಂಸದರ ಬಗ್ಗೆ ಮಾತಾಡಿದ್ರೆ
ನಮ್ಮ ಸಂಸದರು ನೋಡ್ರಿ, ಇವತ್ತಿನ ದಿನ ಎಷ್ಟೋ ಜನ ರೈತರು ಆವತ್ತಿನ ದಿನ ವಲಸೆ ಹೋಗೋದನ್ನು ತಪ್ಪಿಸಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ಇಷ್ಟೊಂದು ಸುಭಿಕ್ಷವಾಗಿದ್ದಾರೆ ಅಂದರೆ ಕಾರಣ ಅವರೇ. ಅವರು ರೈತರ ಪರ ಯೋಚನೆ ಮಾಡೋಂಥ ವ್ಯಕ್ತಿ ಅವರು ತುಂಬ ಧೀಮಂತ ನಾಯಕರು, ಅವ್ರ ದೂರದೃಷ್ಟಿ ಇರುವಂಥ ನಾಯಕರು. ಅವ್ರ ಬಗ್ಗೆ ಮಾತಾಡಿ ಯಾವೊಂದು ನೈತಿಕತೆಯೇ ಇಲ್ಲ. 2,000 ಕೋಟಿ ಅನುದಾನ ತಂದು ಚಿಕ್ಕಬಳ್ಳಾಪುರ ತಾಲೂಕನ್ನ ಡೆವಲಪ್ಮೆಂಟ್ ಮಾಡಿದಂಥ ಕೀರ್ತಿ ಯಾರಿಗಾದ್ರೂ ಇದೆ ಅಂತಂದರೆ ಅದು ನಮ್ಮ ಸುಧಾಕರ್ ಅಣ್ಣನಿಗೆ ಮಾತ್ರನೇ. ಇವಾಗ ನೀವು ಮಾಡ್ತಿದ್ದೀರ ನೋಡಿ, ಅಲ್ಲಿ ಫಲವತ್ತಾದ ಭೂಮಿನ ಬಂದುಬಿಟ್ಟು ಇಂಡಸ್ಟ್ರಿಯಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟು ಅವ್ರನ್ನೆಲ್ಲ ಅವರು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಕರ್ಕೊಂಡ್ಬಂದು DC ಆಫೀಸ್ ಮುಂದೆ ಕಳಿಸಿದ್ದಾರೆ. ಇದು ನೀವು ಮಾಡ್ತಾ ಇರೋ ಅಭಿವೃದ್ಧಿ. ಈ ಥರ ಯಾವತ್ತೂ ನಮ್ಮ ಸುಧಾಕರ್ ಅಣ್ಣ ಮಾಡಿಲ್ಲ ರೀ. ಅವ್ರ ಬಗ್ಗೆನ ನೀವು ಮಾತಾಡೋ ಸಿಂಗುಲರಾಗಿ ಮಾತಾಡಬೇಕಾದ್ರೆ ಮೈ ಮೇಲೆ ಪ್ರಜ್ಞೆ ಇದ್ದು ಮಾತಾಡಿ. ಸಿಂಗುಲರಾಗೆಲ್ಲ ನಮ್ಮ ಸುಧಾಕರ್ ಅಣ್ಣನ ಮಾತಾಡೋಕೆ ಹೋಗ್ಬೇಡಿ. ಅವರು ಒಂದು ಸಾಮಾನ್ಯ ಲೀಡರ್ ಅಲ್ಲ. ಅವ್ರ ಟ್ರ್ಯಾಕ್ ರೆಕಾರ್ಡ್ ಗೊತ್ತೇನ್ರಿ? 13 ವರ್ಷದಲ್ಲಿ 5 ಎಲೆಕ್ಷನ್ ಫೇಸ್ ಮಾಡ್ತಾರೆ. 1 ಎಲೆಕ್ಷನ್ ಸೋಲು, 4 ಎಲೆಕ್ಷನ್ ಗೆಲುವು ಸತತವಾಗಿ. ನೀವು 1 ಎಲೆಕ್ಷನ್ ಫೇಸ್ ಮಾಡಿ ಸುಸ್ತಾಗಿ ಹೋಗಿದ್ದೀರ ಅಂತ ಅನ್ಕೊತೀನಿ ನಾನು. ನೀವು ಕೂಡ ನಮ್ಮ ಸುಧಾಕರ್ ಅಣ್ಣನ ಬಗ್ಗೆ ಮಾತಾಡ್ತೀರಂದ್ರೆ ಅದು ಹಾಸ್ಯಾಸ್ಪದವಾಗಿದೆ. ಇಲ್ಲಿಗೆ ಬಿಡಿ, ಗೊತ್ತು. ಇವಾಗ ಕುಮಾರಣ್ಣನ ಜೊತೆ ನೋಡಿ ನಮ್ಮ ಸುಧಾಕರ್ ಅಣ್ಣ ಸ್ವಂತ ತಮ್ಮನ ಥರ ಇದ್ದಾರೆ. ದೇವೇಗೌಡ ಅಪ್ಪಾಜಿ ಅವ್ರ ಜೊತೆ ಕೂಡ ಅವರು ಸ್ವಂತ ಮಗನ ಥರ ಇದ್ದಾರೆ. ನಿಮ್ಗೆ ಗೊತ್ತೇನ್ರಿ, ನಮ್ಮ ಸುಧಾಕರ್ ಅಣ್ಣವ್ರ ತಂದೆಯವರು ಕೇಶವಣ್ಣನವರು 2008ರಲ್ಲಿ ಅವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥ ವ್ಯಕ್ತಿ. JDS ಜಿಲ್ಲಾಧ್ಯಕ್ಷರಾಗಿರೋಂಥ ವ್ಯಕ್ತಿ ಅವರು. JDSನಲ್ಲವರು ಮಾಹಿತಿ ಇದೆಯಾ ನಿಮಗೆ? ಅವ್ರ ಕೊಡುಗೆ ಎಷ್ಟಿದೆ ಅಂತ ಗೊತ್ತಾ ನಿಮ್ಗೆ? JDS ಬಗ್ಗೆ ನೀವು ಮಾತಾಡ್ತಿದ್ದೀರಾ ನೆನ್ನೆಲ್ಲ ಮೊನ್ನೆ ಬಂದುಬಿಟ್ಟು. ದಯವಿಟ್ಟು ಇವನ್ನೆಲ್ಲ ನೀವು ಮಾತಾಡೋದು ಬಿಡಬೇಕು. ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮುಂದೆನೇ ಮುತ್ತಿಗೆಯಾಗಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ನಮ್ಮ ಸುಧಾಕರ್ ಅಣ್ಣನ ಬಗ್ಗೆ ಸಿಂಗಲರಾಗಿ ಏನಾದರೂ ಮಾತಾಡಿದ್ದೀರ ಅಂತಂದರೆ ಬೇಡ. ಸುಧಾಕರ್ ಅಣ್ಣನ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಇದುವರೆಗೂ 4ರಿಂದ 5 ಜನ ಇದೇ ಕೆಲಸವಾಗಿ ಮಾತಾಡಿದ್ರು. ಯಾರ ಕಣ್ಣಲ್ಲಿ ಏನು ಮಾಡೋಕ್ಕಾಗೋದು ಇಲ್ಲ. ಯಾಕಂದರೆ ನಮ್ಮ ಸುಧಾಕರ್ ಅಣ್ಣ ಏನು ಮಾಡಿಲ್ಲ ರೀ. ಅವ್ರು ಏನು ಮಾಡಿಲ್ಲ. ಅವ್ರು ಜನರಿಗೆ ಸೇವೆನೇ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಪ್ರಾಮಾಣಿಕವಾಗಿ ಅವ್ರು ಏನು ಮಾಡಿಲ್ಲ. ಅವರು ಏನಾದರೂ ಇದ್ರೆ ಅಲ್ವ ನೀವೇನಾದರೂ ಮಾಡೋದಕ್ಕೆ. ಸುಮ್ಮನೆ ನೀವು ನಿಮ್ಮ ಮೈಲೇಜ್ ತೊಗೊಳ್ಳೋದಕ್ಕೆ ಸುಮ್ಮನೆ ಗೂಬೆ ಕೂರಿಸೋವಂಥ ಕೆಲಸ ನೀವು ಮಾಡ್ತಿದ್ದೀರ ಅಷ್ಟೇ. ನೀವು ಗೂಬೆ ಕೂರಿಸೋದ್ರಿಂದ ಅದು ನಿಮಗೆ ತೊಂದರೆ ಆಗುತ್ತೆ ಹೊರತು ನಮ್ಮ ಸುಧಾಕರ್ ಅಣ್ಣನಿಗೆ ಏನು ತೊಂದರೆ ಆಗಲ್ಲ. ಹೇಳ್ತಿದ್ದೀರಲ್ಲ ಏನು ಅಂತೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಇಂಡಿಯಾದಿಂದ B.Pharm ಕೊಡ್ತಿರಲ್ಲ ಅಂತೇಳ್ಬಿಟ್ಟು 2028ಗೆ MLA ಆಗಿ ಮಿನಿಮಮ್ 40,000 ರಿಂದ 50,000 ವೋಟ್ ಲೀಡ್ನಲ್ಲಿ ಅವ್ರು ಗೆದ್ದು ಜನರ ದೇವರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಜನರ ಮನಸ್ಸಲ್ಲಿ ಇವಾಗ ಆಲ್ರೆಡಿ ಬಂದಿದೆ. ಸುಧಾಕರ್ ಬಿರಬೇಕು, ಸುಧಾಕರನ್ನೇ ಗೆಲ್ಲಿಸಬೇಕು. ಸುಧಾಕರ್ ರಾಜಕೀಯವಾಗಿ ಎಲ್ಲ ರೀತಿಯಾದಂಥ ಕೆಲಸಗಳು ಮಾಡ್ಕೊಂಡು ಮುಂದೆ ಹೋಗ್ತಿರ್ತಾರೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಅರಿವಾಗಿದೆ. ಎಲ್ಲ ಕೂಡ ಪ್ರತಿಯೊಬ್ಬರ ಬಾಯಿನಲ್ಲಿ ಕೂಡ ಆಲ್ರೆಡಿ ಸುಧಾಕರ್ ಅನ್ನೋ ಸ್ಲೋಗನ್ ಶುರುವಾಗಿದೆ. ಮುಂದಿನ 2028ರಲ್ಲಿ ಸುಧಾಕರ್ ಅಣ್ಣವರು ಒಳ್ಳೆ ಮೈಲೇಜಲ್ಲಿ ಒಳ್ಳೆ ರೀತಿಯಲ್ಲಿ ಅತಿ ಹೆಚ್ಚಿನ ಮತಗಳನ್ನೆಲ್ಲ ಅವರು ಗೆದ್ದು MLA ಆಗಿ ಮತ್ತೆ ಅವ್ರು ನಮ್ಮ MLA ಆಗಿರ್ತಾರೆ. ಆವತ್ತಿನ ದಿನದಲ್ಲಿ ನಿನಗೆ ಗೊತ್ತಾಗುತ್ತೆ. ಬಾಯಿ ಚಪಲ ಹಿಡಿದು ಮಾತಾಡೋದನ್ನ ಬಿಡಿ, ಸಿಂಗಲರಾಗಿ ಮಾತಾಡೋದು ಬಿಡಿ. ನಿಮಗೇನಾದರೂ ಇನ್ನೊಂದು ಸರಿ ಏನಾದರೂ ನಮ್ಮ ಸುಧಾಕರ್ ಅಣ್ಣನ ಬಗ್ಗೆ ಮಾತಾಡಿ, ಯಾಕ್ರಿ ನಮ್ಮ ಸುಧಾಕರ್ ಅಣ್ಣನ ಬಗ್ಗೆ ಮಾತಾಡಿ ನಮ್ಮ ಹತ್ರ ಯಾಕ್ರಿ ಸುಮ್ಮನೆ ಗುಮ್ಮಿಸ್ಕೊತೀರಾ? ಮಾತಾಡೋದು ಬಿಡ್ರಿ ನಮ್ಮ ಸುಧಾಕರ್ ಅಣ್ಣನ ಬಗ್ಗೆ. ಅವರು ಬರೀ ಜನರಿಗೋಸ್ಕರ ಅಂತ ಹುಟ್ಟಿರೋಂಥ ವ್ಯಕ್ತಿ. ಅವರು ಜನರಿಗೋಸ್ಕರನೇ ಕಷ್ಟಪಡುವಂಥ ವ್ಯಕ್ತಿ, ಜನರಿಗೋಸ್ಕರನೇ ಇದ್ದಾರೆ ಅವರು. ಅದ್ರ ಬಗ್ಗೆ ನೀವು ಮಾತಾಡೋಕ್ಕಾದ ನೈತಿಕತೆ ನಿಮಗಿಲ್ಲ. ಇವಾಗ ನೋಡಿರಿ, ಈ 3 ವರ್ಷದಲ್ಲಿ ಎಷ್ಟು ಅನುದಾನ ತಂದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಅಂತೇಳ್ಬಿಟ್ಟು ಒಂದು ಸಾರಿ ಕಂಡುಬಿಟ್ಟು ನೋಡಿರಿ. ಎಷ್ಟು ಅನುದಾನ ತಂದಿದ್ದಾರೆ, ಎಷ್ಟೆಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ, ಎಷ್ಟೆಲ್ಲ ಮಾಡಿದ್ದಾರೆ ಅಂತೇಳ್ಬಿಟ್ಟು ನೋಡಿರಿ. ಮೊನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದೆ, 2028ರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕ ಇರುತ್ತೆ ಅಂತೇಳ್ಬಿಟ್ಟು ಹೇಳಿದ್ರು. ಅದು ಅಭಿವೃದ್ಧಿ ಅಂದರೆ ನನ್ನ ಸ್ವಂತದ್ದಾಗಲಿ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಿಂದಾಗಲಿ ಯಾವುದೋ ಒಂದು ರೀತಿಯಲ್ಲಿ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳಿದೆ. ಇದು ರೀ ಕೆಲಸ ಮಾಡೋ ಚಾಲೆಂಜ್ ಅಂದರೆ. ಯಾವುದಾದ್ರೂ ಒಂದು ಕೆಲಸ ಚಾಲೆಂಜ್ ಮಾಡಿಬಿಟ್ಟು ಯಾವುದಾದ್ರು ಒಂದು ಮಾಡಿದ್ದೆ ನೀನು ಯಾವುದಾದ್ರು ಶಿಡ್ಲಘಟ್ಟಕ್ಕೆ? ಏನು ನಿನ್ನ ಕೊಡುಗೆ ಏನು 3 ವರ್ಷದಲ್ಲಿ? ನಿನ್ನ ಕೊಡುಗೆ ಬರೀ ಶೂನ್ಯ ಅಷ್ಟೇ. ಬರೀ ಮೊನ್ನೆ ಮಾತಾಡಿದೆಯಲ್ಲ ಅದೇ ಅಷ್ಟೇ ನಿನ್ನ ಕೊಡುಗೆ, ಬರೀ ಶೂನ್ಯ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ನಿನ್ನ ಕೊಡುಗೆ ಏನೂ ಇಲ್ಲ. ಬೇಡ. ನಮ್ಮ ಸಂಸದರ ಬಗ್ಗೆ ನೀವು ಮಾತಾಡೋ ನೈತಿಕತೆಯೂ ಇಲ್ಲ, ನಮ್ಮ ಸಂಸದರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ನಿಮಗಿಲ್ಲ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.